ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾನು ನಿಮ್ಮ ಬಾಗಲಕೋಟೆ ಹುಡುಗಿರಿ. ನಾ ಇವತ್ತು ಹೋಗತ್ತೀರಿ ಕೂಡಲ ಸಂಗಮಕ್ಕೆ. ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಕೂಡಲ ಸಂಗಮಕ್ಕೆ ಹೋಗ್ತೀರಿ. ಬಸ್ ಸಂಬಂಧ ವೇಟ್ ಮಾಡತ್ತೀವಿ. ಬಸ್ ಬಂದ ಬಿಡ್ತೀರಿ. ಭಾಳ ರಶ್ ಐತ್ರಿ. ನಾನು ನನ್ನ ಫ್ರೆಂಡ್ ಮಾತಾಡ್ಕೊತ ಕುಂತೀವ್ರಿ. A few moments later. ಹಂಗೆ ಕೂಡಲ ಸಂಗಮ ಬಂದಿರ್ತೀರಿ ಅಂತ ಹೇಳಿದ್ರೆ ನದಿ ಕಡೆ ಹೋಗಿ ಕಾದು ಹಂಗೆ ದರ್ಶನಕ್ಕೆ ಹೋದ್ರೆ ಆತ ಅನ್ಕೊಂಡು ನದಿ ಕಡೆ ಹೋಗಿ ಕಾಲು ತಗೊಂಡು ದರ್ಶನಕ್ಕೆ ಹೋಗಾಕತ್ತೀವ್ರಿ. ನೀವು ದರ್ಶನ ಮಾಡ್ಕೊಂಬರಿ. ಹೆಂಗಿತ್ತು ಹೇಳ್ರಿ. ಕೂಡಲ ಸಂಗಮ ದೇವಾ ನಮ ಶಿವಾಯ ನಮ ಶಿವಾಯ ಕೂಡಲ ಸಂಗಮ ನಾವು ದರ್ಶನ ಮುಗಿಸ್ಕೊಂಡು ಬಂದಿವ್ರಿ. ನೀವು ನಮ್ಮ ಕೂಡಲ ಸಂಗಮ ನೋಡಿರಿ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಗಂತೂ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ಸಿಗ್ಬಿಡ್ತೀರಿ. ಚಕ್ಕಿ ತಿನ್ಕೋತ ಬಸ್ ಸ್ಟ್ಯಾಂಡ್ ಕಡೆ ನಡೆದ್ವಿ ರೀ. ಬಸ್ ಸ್ಟ್ಯಾಂಡ್ ಹೋಗಿ ಬಂದು ನೋಡಿದ್ರೆ ಬಸ್ಸ ಕಾಣವತ್ತಿದ್ರಿ ಕೂಡಲ ಸಂಗಮದಾಗ. ನಾಯಿ ಕಾಂತ್ರಿ. ನಾಯಿ ಜೊತೆ ಆಟ ಆಡ್ಕೋತ ನಿಂತೀವಿ ನಾನು ನನ್ನ ಫ್ರೆಂಡ್. ಈ ನಾಯಿ ನಿಮ್ಮ ಮನೆ ತೊಗೊಂಡು ಬಂದಿರಿ. ನಾಯಿನೂ ಒಂದು ದೊಡ್ಡ ನಾಯಿ ಇದೀನಿ. ನಮ್ಮ ಮನೆಗೆ ನಾಯಿ ಅಂದೆ ರೀ. ಫ್ಲೈಟಿಗೆ ಹೋಗುಂಬ, ಫ್ಲೈಟ್ ನಾನೇ ಡ್ರಾಪ್ ಮಾಡ್ತೀನಿ. ಫ್ಲೈಟ್ ನಿಮ್ಮ ಮನೆ ಮುಂದೆ ಲೈನ್ ಮಾಡ್ತೀನಿ ಅಂದ್ರಿ. ಫ್ಲೈಟ್ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು? ಬೇಡ ಅಂತ ಬಸ್ ಹತ್ತಿದ್ವಿ. ಬಸ್ಸಿಗೆ ಸ್ಟ್ಯಾಂಡ್ ಹುಡ್ಕೋತ ನಿಂತಿದ್ವಿ. ಬಸ್ಸಿಗೆ ಸ್ಟ್ಯಾಂಡಾಗ ಕಾಣಲಿಲ್ಲ. ಬಸ್ ಹತ್ತಿ ಮನೆ ಕಡೆ ನಡೆದ್ವಿ. ಬಸ್ಸಿಗೆ ಸ್ಟ್ಯಾಂಡ್ ಇಲ್ಲಾರ್ದ ಕಾರಣಕ್ಕೆ ರೀ ಬಸ್ ಕೆಟ್ಟ ನಿಂತೈತೆ ನೋಡ್ರಿ. ಬಸ್ಸಿಂದ ಹೋಗಿ ಬರಕತ್ಬಿಡ್ತೀರಿ. ಅದಕ್ಕೆ ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲಾಟ್ರಿ. ಅದಕ್ಕೆ ಹಾಸ್ಪಿಟಲ್ ಅವ್ರು ಕಾಲ್ ಮಾಡಿ ಹಾಸ್ಪಿಟಲ್ ತಲುಪಿಸಿದ್ವಿ. ಆಮೇಲೆ ನಮ್ಮ ಮನೆ ಕಡೆ ಅನ್ಕೊಂಡು ಮನೆ ಕಡೆ ಬಂದ್ಬಿಟ್ಟಿರಿ. ಟಾಟಾ ಬೈ ಬೈ. ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಹೃದಯದ ಧನ್ಯವಾದಗಳು.